ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ಗೆ ನನ್ನ ಪ್ಲೇಯಿಂಗ್ 11 ಏನಪ್ಪ ಅಂತ ಅಂದರೆ ಓಪನಿಂಗು ವಿರಾಟು ಮತ್ತು ದೇವದತ್ತು, 1 ಡೌನು ರಜತ್ ಪತಿದಾರು, 2 ಡೌನು ವೆಂಕಟೇಶ್ ಅಯ್ಯರ್. ವೆಂಕಟೇಶ್ ಅಯ್ಯರ್ನ ನಾನು ಫಿಲ್ ಸಾಲ್ಟ್ ಅವ್ರ ಜಾಗಕ್ಕೆ ತರೋಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತ ಅಂದರೆ ಫಿಲ್ ಸಾಲ್ಟ್ ಅವರು ತುಂಬಾ ರಸ್ಟಿಯಾಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಇವನ್ ವರ್ಲ್ಡ್ ಕಪ್ T20ಲೂ ಅಷ್ಟು ಫಾರ್ಮಲ್ಲಿ ಇರಲಿಲ್ಲ. ಆ್ಯಂಡ್ ಮೊನ್ನೆ CSK ಮೇಲೆ 46 ಹೊಡೆದ್ರೂ ಕೂಡ ಅದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಅದಕ್ಕೆ ನಾನು ಫಿಲ್ ಸಾಲ್ಟ್ ಅವ್ರನ್ನ ಆಚೆ ಕೂರ್ಸೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ 4 ಪೊಸಿಷನ್ಸು ನಾವು ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ರೊಮಾರಿಯಾ ಶೆಫರ್ಡ್ ಆ್ಯಂಡ್ ಜಿತೇಶ್ ಶರ್ಮಾ ಇದ್ದಾರೆ. ಇವ್ರ ಬ್ಯಾಟಿಂಗ್ ಆರ್ಡ್ನ ನಾವು ಯಾವ ಥರ ಬೇಕಾದರೂ ಶಫಲ್ ಮಾಡ್ಬೋದು ಬೇಸ್ಡ್ ಆನ್ ದ ಸಿಚುವೇಶನ್. ಇನ್ನು ಮಿಕ್ಕಿರೋ 3 ಬೌಲಿಂಗ್ ಪೊಸಿಷನಲ್ಲಿ ನಾನು ಭುವನೇಶ್ವರ್ ಕುಮಾರ್, ಡಫಿ ಹಾಗೆ ಹೇಸಲ್ವುಡ್ನ ಆಡ್ಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಫ್ಕೋರ್ಸ್ ನಾವು ಸೂರ್ಯ ಶರ್ಮನ್ನ ಕರ್ಕೊಂಬರ್ಬೇಕಾಗುತ್ತೆ. ನೋಡಿ, ಅಯ್ಯರ್ ಅವರು ಟೀಮಿಗೆ ಬರೋದ್ರಿಂದ ನಮಗೆ ಇನ್ನೊಬ್ಬ ಫಾರಿನ್ ಫಾಸ್ಟ್ ಬೌಲರ್ದು ಕ್ವಶನಿಂಗ್ ಸಿಗುತ್ತೆ. ಹಾಗೆಯೇ ಡಫಿ ಮತ್ತು ಹೇಸಲ್ವುಡ್ ಇವರಿಬ್ಬರನ್ನು ಆಡ್ಸೋಕ್ಕೆ ಸಹ ಚಾನ್ಸ್ ಸಿಗುತ್ತೆ. ಇನ್ನೊಂದು ಆಪ್ಷನ್ ಏನಪ್ಪ ಅಂತ ಅಂದರೆ ನಾವು ಅಯ್ಯರ್ ಅವ್ರನ್ನ ಆಚೆ ಕೂರಿಸಿ ಬೆತಲ್ ಅವ್ರನ್ನ ಆಡಿಸ್ಬೋದು. ಹಾಗೆಯೇ ಡಫಿನ ಆಚೆ ಕೂರಿಸಿ ಮಂಗೇಶ್ ಯಾದವ್ನ ಕೂಡ ಕರ್ಕೊಂಬರ್ಬೋದು. ಆದರೆ ಆವಾಗ ಬೌಲಿಂಗ್ ಸ್ಟ್ರೆಂತು ಸ್ವಲ್ಪ ವೀಕ್ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ? ಬೆತಲ್ಲೋ ಅಯ್ಯರೋ? ಹಾಗೆಯೇ ನಿಮ್ಮ ಪ್ಲೇಯಿಂಗ್ 11 ಏನು ಅಂತ ಕಮೆಂಟಲ್ಲಿ ತಿಳಿಸಿ ಡಿಸ್ಕಸ್ ಮಾಡೋಣ.